Hello dear students and my dear friends, welcome back to Royson Creations ಯೂಟ್ಯೂಬ್ ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ ದ ಡಿಸ್ಕವರಿ ಮತ್ತು ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಪದ್ಯದಿಂದ ಕೇಳಬಹುದಾದಂತಹ ಪ್ರಮುಖವಾದ ಎಕ್ಸ್ಟ್ರಾಕ್ಟ್ಸನ್ನು ಸಂಪೂರ್ಣವಾಗಿ ಕಲಿಯೋಣ. ಬನ್ನಿ ವಿದ್ಯಾರ್ಥಿಗಳು, ನನ್ನ ಕಳೆದ ವಿಡಿಯೋದಲ್ಲಿ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಮತ್ತು ಕಲರ್ಸ್ ಆಫ್ ಸೈಲೆನ್ಸ್ ಪಾಠದಿಂದ ಕೇಳಬಹುದಾದಂಥ ಪ್ರಮುಖವಾದ ಎಕ್ಸ್ಟ್ರಾಕ್ಟ್ಸನ್ನು ಡಿಸ್ಕಸ್ ಮಾಡಿದ್ದೆ. ಈ ವಿಡಿಯೋವನ್ನು ನೋಡೋದಕ್ಕಿಂತ ಮೊದಲು ವಿದ್ಯಾರ್ಥಿಗಳೇ, ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ. ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ. ಇಲ್ಲಿ ಕೊಟ್ಟಿರುವಂಥ ಎಕ್ಸ್ಟ್ರಾಕ್ಟ್ಸ್ ಅಥವಾ ಅದನ್ನು ಆರ್ಸಿ ಅಂತಲೂ ಕೂಡ ಕರಿತೀವಿ. ಅದನ್ನು ನೀವು ಓದಿ ಅದರ ನಂತರ ಬಂದಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅಂತೇಳಿ ಇಲ್ಲಿ ಪ್ರಶ್ನೆಯನ್ನು ನಿಮಗೆ ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳೇ. ಮೊದಲನೆಯ ಪ್ರಶ್ನೆ, ದ ಸಾಂತಾ ಮರಿಯಾ ವಿಲ್ ಬಿ ದ ಲೈಟರ್ ಫಾರ್ ಇಸ್ ಕಾರ್ಕಸ್. ಕ್ವೆಶನ್ ನಂಬರ್ ಎ, ಹೂ ಸೆಡ್ ದಿಸ್. ಈ ವಾಕ್ಯವನ್ನು ಹೇಳಿದವರು ಯಾರು? ಉತ್ತರವನ್ನು ನೋಡೋಣ. ಗುಲೆರ್ಮೋ ಐರಿಸ್ ಸೆಡ್ ದಿಸ್. ಈ ವಾಕ್ಯವನ್ನು ಗುಲೆರ್ಮೋ ಐರಿಸ್ ಹೇಳ್ತಾನೆ. ಕ್ವೆಶನ್ ನಂಬರ್ ಬಿ, ವಾಟ್ ಈಸ್ ದ ಸಾಂತಾ ಮರಿಯಾ. ಸಾಂತಾ ಮರಿಯಾ ಅನ್ನೋದು ಏನು? ದ ಸಾಂತಾ ಮರಿಯಾ ಈಸ್ ದ ಶಿಪ್ ದಟ್ ಕೊಲಂಬಸ್ ವಾಸ್ ಆನ್ ಟು ಡಿಸ್ಕವರ್ ದ ನ್ಯೂ ವರ್ಲ್ಡ್. ಹೊಸ ಪ್ರಪಂಚವನ್ನು ಅನ್ವೇಷಣೆ ಮಾಡಲು ಕೊಲಂಬಸ್ ಹೊರಟಂದ ಸಂದರ್ಭದಲ್ಲಿ ಅವನು ಪ್ರಯಾಣ ಮಾಡುತ್ತಿದ್ದಂಥ ಹಡಗೆ ಸಾಂತಾ ಮರಿಯಾ. ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿ, ವೈ ಡಿಡ್ ಹಿ ಸೇ ಸೋ. ಗುಲೆರ್ಮೋ ಐರಿಸ್ ದ ಸಾಂತಾ ಮರಿಯಾ ವಿಲ್ ಬಿ ದ ಲೈಟ್ ಆಫ್ ಫಾರ್ ಇಸ್ ಕಾರ್ಕಸ್ ಅಂತೇಳಿ ಯಾಕೆ ಹೇಳ್ತಾನೆ? ಉತ್ತರ, ಬಿಕಾಸ್ he was discontented with the voyage. He was homesick. Next, question number 2. I hope we are not entertaining mutinous thoughts, Diego. Question number A. Who did not entertain mutinous thoughts? ದಂಗೆಯ ಯೋಚನೆಗಳನ್ನು ಯಾರು ಉತ್ತೇಜಿಸಲಿಲ್ಲ? ಆನ್ಸರ್, ಪೆದ್ರೋ did not entertain mutinous thoughts. Question number B. Who does the word I refer here? ಈ ವಾಕ್ಯದಲ್ಲಿ ವಿದ್ಯಾರ್ಥಿಗಳೇ ಐ ಅಂದರೆ ಯಾರು? ಆನ್ಸರ್ ಇಸ್ ಪೆದ್ರೋ. ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿ, ವಾಟ್ ವರ್ ದ ಮ್ಯೂಟಿನಿಯಸ್ ಥಾಟ್ಸ್ ಅಬೌಟ್. ದಂಗೆಯ ಯೋಚನೆಗಳು ಯಾವುದರ ಬಗ್ಗೆ ಇದ್ವು? ಉತ್ತರವನ್ನು ನೋಡೋದಾದರೆ, ಮ್ಯೂಟಿನಿಯಸ್ ಥಾಟ್ಸ್ ವರ್ ಟು ರಿವೋಲ್ಟ್ ಅಗೇನ್ಸ್ಟ್ ಕೊಲಂಬಸ್. ನೆಕ್ಸ್ಟ್ ಕ್ವೆಶನ್ ನಂಬರ್ 3, ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ the lives of 50 in his hands? Question number A, who said these words to whom? ಈ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದರು? ಉತ್ತರ, ಡಿಯೇಗೋ said these words to Pedro. Next question number B, what does the speaker mean? ಡಿಯೇಗೋ ಈ ಮಾತನ್ನು ಹೇಳ್ತಾನಲ್ವಾ, ಅವನ ಮಾತಿನ ಅರ್ಥ ಏನು? ಆನ್ಸರ್ ಇಸ್, the speaker means that the seamen are forced against their will. Next question number C, who had the lives of 50 in his hands? 50 ಜನರ ಜೀವವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಿರೋಂಥವನು ಯಾರು? ಆನ್ಸರನ್ನು ನೋಡೋಣ. ಕೊಲಂಬಸ್ ಹ್ಯಾಡ್ ದ ಲೈವ್ಸ್ ಆಫ್ 50 in his hands. Question number 4, there are limits to patience, sir. Question number A, who lost his patience? ತಾಳ್ಮೆಯನ್ನು ಕಳೆದುಕೊಂಡಿದ್ದವರು ಯಾರು? ಉತ್ತರ, ಡಿಯೇಗೋ ಲಾಸ್ಟ್ ಹಿಸ್ ಪೇಷನ್ಸ್. ನೆಕ್ಸ್ಟ್ ಕ್ವೆಶನ್ ನಂಬರ್ ಬಿ, ಹೂ ಈಸ್ ಈ ಸ್ಪೀಕಿಂಗ್ ಟು. ಯಾರಿಗೆ ಈ ಮಾತನ್ನು ಡಿಯೇಗೋ ಹೇಳ್ತಾ ಇದ್ದಾನೆ? ಆನ್ಸರ್ ಇಸ್, ಡಿಯೇಗೋ ಈಸ್ ಸ್ಪೀಕಿಂಗ್ ಟು ಪೆದ್ರೋ. ಕ್ವೆಶನ್ ನಂಬರ್ ಸಿ, ವೈ ಡಿಡ್ ದ ಸ್ಪೀಕರ್ ಸ್ಪೀಕ್ ಸೋ. ಈ ರೀತಿ ಡಿಯೇಗೋ ಹೇಳಲು ಕಾರಣವೇನು? ಉತ್ತರ, ಹಿ ಲಾಸ್ಟ್ ಹಿಸ್ ಪೇಷನ್ಸ್ and wanted to go back to Spain. Next question number 5, discipline is a thing of the past, sir. It's you or us. Question number A, who is the speaker? ಈ ಮಾತನ್ನು ಹೇಳಿದವರು ಯಾರು? ಆನ್ಸರ್ ಇಸ್, ಫ್ರಾನ್ಸಿಸ್ಕೋ is the speaker. Question number B, who is he speaking to? ಅವನು ಯಾರಿಗೆ ಈ ಮಾತನ್ನು ಹೇಳ್ತಾ ಇದ್ದಾನೆ? ಆನ್ಸರ್, he is speaking to Columbus. ಕ್ವೆಶನ್ ನಂಬರ್ ಸಿ, ವೈ ಈಸ್ ಈ ಸ್ಪೀಕಿಂಗ್ ಸೋ. ಅವನು ಈ ರೀತಿ ಮಾತನಾಡಲು ಕಾರಣವೇನು? ಉತ್ತರವನ್ನು ನೋಡೋಣ. ಹಿ ಈಸ್ ಸ್ಪೀಕಿಂಗ್ ಸೋ ಬಿಕಾಸ್ ಹಿ ವಾಸ್ ಡಿಸ್ಕಂಟೆಂಟೆಡ್ ವಿತ್ ದ ವಾಯೇಜ್. ಹಿ ವಾಸ್ ಹೋಮ್ ಸಿಕ್. ನೆಕ್ಸ್ಟ್ ಕ್ವೆಶನ್ ನಂಬರ್ 6, ದೇ ಆರ್ ಸಿಂಪಲ್ ಮೆನ್ ಆ್ಯಂಡ್ ಮಸ್ಟ್ ಹ್ಯಾವ್ ದೇಯರ್ ರಿಲ್ಯಾಕ್ಸೇಷನ್.
ಕ್ವೆಶನ್ ನಂಬರ್ ಎ, ಹೂ ಡಸ್ ದ ವರ್ಡ್ ದೇ ರೆಫರ್ ಟು? ಈ ವಾಕ್ಯದಲ್ಲಿ ದೇ ಅಂದರೆ ಯಾರು? ಉತ್ತರವನ್ನು ನೋಡೋಣ. ದೇ ರೆಫರ್ಸ್ ಟು ದ ಸೀಮೆನ್. ನೆಕ್ಸ್ಟ್ ಕ್ವೆಶನ್ ನಂಬರ್ ಬಿ, ವಾಟ್ ವರ್ ದೇ ಡೂಯಿಂಗ್ ಫಾರ್ ರಿಲ್ಯಾಕ್ಸೇಷನ್? ಅವರು ರಿಲ್ಯಾಕ್ಸನ್ನು ಮಾಡೋದಕ್ಕೆ ಏನನ್ನು ಮಾಡ್ತಾ ಇದ್ರು? ಆನ್ಸರ್ ಇಸ್ ದೇ ವರ್ ಸಿಂಗಿಂಗ್ ಫಾರ್ ರಿಲ್ಯಾಕ್ಸೇಷನ್. ಕ್ವೆಶನ್ ನಂಬರ್ ಸಿ, ಹೂ ಇಸ್ ದ ಸ್ಪೀಕರ್ ಹಿಯರ್? ಈ ಮಾತನ್ನು ಹೇಳಿದವರು ಯಾರು? ಆನ್ಸರ್ ಇಸ್ ಪೆದ್ರೋ ಇಸ್ ದ ಸ್ಪೀಕರ್ ಹಿಯರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 7, ಐ ಪ್ರಿಫರ್ ಯುವರ್ ಕಂಪನಿ ಟು ದೇಯರ್ಸ್. ಕ್ವೆಶನ್ ನಂಬರ್ ಎ, ಹೂಸ್ ಕಂಪನಿ ಡಸ್ ದ ಸ್ಪೀಕರ್ ಪ್ರಿಫರ್ ಟು? ಉತ್ತರವನ್ನು ನೋಡೋಣ. ದ ಸ್ಪೀಕರ್ ಪ್ರಿಫರ್ಸ್ ದ ಕಂಪನಿ ಆಫ್ ಕೊಲಂಬಸ್. ಈ ಮಾತನ್ನು ಹೇಳಿರುವಂಥವರು ಕೊಲಂಬಸ್ಸಿನ ಜೊತೆ ಇರೋದಕ್ಕೆ ಇಷ್ಟಪಡ್ತಿದ್ದಾರೆ. ಕ್ವೆಶನ್ ನಂಬರ್ ಬಿ, ಹೂಸ್ ಕಂಪನಿ ಡಸ್ ನಾಟ್ ಹಿ ಲೈಕ್? ಯಾರ ಜೊತೆ ಇರೋದಕ್ಕೆ ಅವನು ಇಷ್ಟಪಡ್ತಾ ಇಲ್ಲ? ಉತ್ತರವನ್ನು ನೋಡೋಣ. ಹಿ ಡಸ್ ನಾಟ್ ಲೈಕ್ ದ ಕಂಪನಿ ಆಫ್ ದ ಸೀಮೆನ್. ಕ್ವೆಶನ್ ನಂಬರ್ ಸಿ, ವೈ ಡಸ್ ನಾಟ್ ಹಿ ವಾಂಟ್ ದಿಯರ್ ಕಂಪನಿ? ಉತ್ತರವನ್ನು ನೋಡೋದಾದರೆ ಬಿಕಾಸ್ ಆಫ್ ದಿಯರ್ ಡೆಸ್ಪರೇಟ್ ಆ್ಯಂಡ್ ಹಾರಿಬಲ್ ಬಿಹೇವಿಯರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 8, ಆ್ಯಂಡ್ ಹೂ ಇಸ್ ಟು ಪುಟ್ ಹಿಮ್ ಇನ್ ಅಯನ್ಸ್? ವಿ ಆರ್ 30-1. ಕ್ವೆಶನ್ ನಂಬರ್ ಎ, ಹೂ ಸೆಡ್ ದಿಸ್? ಈ ಮಾತನ್ನು ಹೇಳಿದವರು ಯಾರು? ಉತ್ತರ ಗುಲೆರ್ಮೋ ಐರಿಸ್ ಸೆಡ್ ದಿಸ್. ಕ್ವೆಶನ್ ನಂಬರ್ ಬಿ, ಹೂಮ್ ಡಸ್ ದ ವರ್ಡ್ ಹಿಮ್ ರೆಫರ್ ಟು? ಈ ವಾಕ್ಯದಲ್ಲಿ ಹಿಮ್ ಅಂದರೆ ಯಾರು? ಉತ್ತರವನ್ನು ನೋಡೋಣ. ಹಿಮ್ ರೆಫರ್ಸ್ ಟು ದ ಫಸ್ಟ್ ಪರ್ಸನ್ ಹೂ ಮೂವ್ಸ್ ಟವಾರ್ಡ್ಸ್ ಕೊಲಂಬಸ್. ಕ್ವೆಶನ್ ನಂಬರ್ ಸಿ, ಹೂಮ್ ಡಸ್ ದ ವರ್ಡ್ ಒನ್ ರೆಫರ್ ಟು? ಈ ವಾಕ್ಯದಲ್ಲಿ ಒನ್ ಅಂದರೆ ಯಾರು? ಉತ್ತರ ಕೊಲಂಬಸ್. ನೆಕ್ಸ್ಟ್ ಕ್ವೆಶನ್ ನಂಬರ್ 9, ವಾಟ್ ಡಸ್ ದ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್? ಕ್ವೆಶನ್ ನಂಬರ್ ಎ, ಹೂ ಸೆಡ್ ದಿಸ್? ಈ ಮಾತನ್ನು ಹೇಳಿದವರು ಯಾರು? ಆನ್ಸರ್ ಇಸ್ ಕೊಲಂಬಸ್ ಸೆಡ್ ದಿಸ್. ನೆಕ್ಸ್ಟ್ ಕ್ವೆಶನ್ ನಂಬರ್ ಬಿ, ಹೂ ವಾಸ್ ದ ಚೈಲ್ಡ್ ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಸ್ಪೀಕರ್ ಆ್ಯಂಡ್ ಡೆತ್? ಆನ್ಸರ್ ಇಸ್ ಪೇಪೆ. ಕ್ವೆಶನ್ ನಂಬರ್ ಸಿ, ವೆನ್ ಡಿಡ್ ದ ಸ್ಪೀಕರ್ ಸೇ ಸೋ? ಈ ಮಾತನ್ನು ಕೊಲಂಬಸ್ ಯಾವಾಗ ಹೇಳ್ತಾನೆ? ಉತ್ತರ ವೆನ್ ದ ಸೇಲರ್ಸ್ ಕೇಮ್ ಟು ಅಟ್ಯಾಕ್ ಕೊಲಂಬಸ್ ಆ್ಯಂಡ್ ಪೇಪೆ ಸ್ಟಾಪ್ ದೆಮ್ ಸ್ಪ್ರೆಡಿಂಗ್ ಹಿಸ್ ಆರ್ಮ್ಸ್. ನೆಕ್ಸ್ಟ್ ಕ್ವೆಶನ್ ನಂಬರ್ 10, ಯುವರ್ ಬೆಸ್ಟ್ ಕೆನಾಟ್ ಬಿ ಬೆಟರ್ಡ್. ಕ್ವೆಶನ್ ನಂಬರ್ ಎ, ಹೂಸ್ ಬೆಸ್ಟ್ ಕೆನಾಟ್ ಬಿ ಬೆಟರ್ಡ್? ಆನ್ಸರ್ ಇಸ್ ಫ್ರಾನ್ಸಿಸ್ಕೋಸ್ ಬೆಸ್ಟ್ ಕೆನಾಟ್ ಬಿ ಬೆಟರ್ಡ್. ಕ್ವೆಶನ್ ನಂಬರ್ ಬಿ, ಹೂ ಸೆಡ್ ದಿಸ್? ಈ ಮಾತನ್ನು ಹೇಳಿದವರು ಯಾರು? ಉತ್ತರ ಕೊಲಂಬಸ್. ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿ, ವಾಟ್ ಈಸ್ ದ ಮೀನಿಂಗ್ ಆಫ್ ದ ಸ್ಟೇಟ್ಮೆಂಟ್? ಈ ಮಾತಿನ ಅರ್ಥ ಏನು? ಉತ್ತರ ದಿಸ್ ಮೀನ್ಸ್ ದಟ್ ವೆನ್ ಒನ್ ರೀಚಸ್ ದ ಲೆವೆಲ್ ಆಫ್ ಬೀಯಿಂಗ್ ಬೆಸ್ಟ್ he can never improve. Next question number 11, a good sailor knows his place. Question number A, who said this to whom? ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಆನ್ಸರ್ ಇಸ್ ಕೊಲಂಬಸ್ said this to Diego. ನೆಕ್ಸ್ಟ್ ಕ್ವೆಶನ್ ನಂಬರ್ ಬಿ, ವಾಟ್ ಡಸ್ ಇಟ್ ಮೀನ್? ಈ ಮಾತಿನ ಅರ್ಥ ಏನು? ಆನ್ಸರನ್ನು ನೋಡೋಣ. ಕೊಲಂಬಸ್ ವಾಂಟೆಡ್ ಟು ಪಾಯಿಂಟ್ ಔಟ್ ಟು ಡಿಯೇಗೋ that he had no right to be on the quarter deck. It is an indirect command. Next question number C, what was Diego's reaction? ಆಗ ಡಿಯೇಗೋನ ರಿಯಾಕ್ಷನ್ ಯಾವ ರೀತಿ ಇತ್ತು? ಆನ್ಸರನ್ನು ನೋಡೋದಾದರೆ ಡಿಯೇಗೋ ಟ್ರೈಡ್ ಟು ಸಪ್ರೆಸ್ ಹಿಸ್ ಆ್ಯಂಗರ್ ಆ್ಯಂಡ್ ವಿತ್ ಅ ಸ್ಕೌಲ್ ಗೋಸ್ ಆಫ್ ಫ್ರಮ್ ದೇರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 12, ಡಿಸಿಪ್ಲಿನ್ ನೋಸ್ ನೋ ಬಡ್ಸ್. ಕ್ವೆಶನ್ ನಂಬರ್ ಎ, ಹೂ ಸೆಡ್ ದೀಸ್ ವರ್ಡ್ಸ್? ಈ ಮಾತನ್ನು ಹೇಳಿದವರು ಯಾರು? ಉತ್ತರ ಕೊಲಂಬಸ್ ಸೆಡ್ ದೀಸ್ ವರ್ಡ್ಸ್ ಟು ಫ್ರಾನ್ಸಿಸ್ಕೋ. ನೆಕ್ಸ್ಟ್ ಕ್ವೆಶನ್ ನಂಬರ್ ಬಿ, ವೆನ್ ಡಿಡ್ ಹಿ ಸೇ ದೀಸ್ ವರ್ಡ್ಸ್? ಈ ಮಾತನ್ನು ಅವನು ಯಾವಾಗ ಹೇಳ್ತಾನೆ? ಉತ್ತರವನ್ನು ನೋಡೋದಾದರೆ ಹಿ ಸೆಡ್ ಸೊ ವೆನ್ ಫ್ರಾನ್ಸಿಸ್ಕೋ ರೆಫ್ಯೂಸ್ಡ್ ಟು ಬ್ರಿಂಗ್ ಗುಲೆರ್ಮೋ ಐರಿಸ್ ಟು ಹಿಮ್. ಕೊಲಂಬಸ್ ಫ್ರಾನ್ಸಿಸ್ಕೋಗೆ ಹೇಳ್ತಾನೆ, ಹೋಗಿ ಗುಲೆರ್ಮೋನ ನನ್ನ ಹತ್ರ ಕಳಿಸು ಅಂತ. ಆಗ ಫ್ರಾನ್ಸಿಸ್ಕೋ ಆ ಮಾತನ್ನು ನಿರಾಕರಿಸ್ತಾನೆ. ಆಗ ಕೊಲಂಬಸ್ ಈ ಮಾತನ್ನು ಅವನಿಗೆ ಹೇಳ್ತಾನೆ. ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿ, ವಾಟ್ ಡಿಡ್ ಕೊಲಂಬಸ್ ಮೀನ್ ಟು ಸೇ ಬೈ ದೀಸ್ ವರ್ಡ್ಸ್? ಕೊಲಂಬಸ್ ಈ ಮಾತನ್ನು ಹೇಳುವುದರ ಮೂಲಕ ಏನನ್ನು ಹೇಳೋದಕ್ಕೆ ಇಷ್ಟಪಡ್ತಿದ್ದಾನೆ? ಉತ್ತರ ಕೊಲಂಬಸ್ ಮೆಂಟ್ ದಟ್ ಒನ್ ಶುಡ್ ನಾಟ್ ಹೆಸಿಟೇಟ್ ಟು ಎನ್ಫೋರ್ಸ್ ಡಿಸಿಪ್ಲಿನ್.
Next, question number 13. Cowards, cowards, you will have to kill me first. Question number A. Who is the speaker and whom did he call cowards? ಈ ಮಾತನ್ನ ಹೇಳಿದವರು ಯಾರು ಮತ್ತು ಅವನು ಯಾರನ್ನ ಕವಾರ್ಡ್ಸ್ ಅಂದ್ರೆ ಅಂಜು ಬರುಕರು ಅಂತೇಳಿ ಕರಿತಾ ಇದ್ದಾನೆ? ಉತ್ತರ ಪೇಪೆ ಇಸ್ ದ ಸ್ಪೀಕರ್. He said this to Guillermo and other seamen. Next, question number B. When did the speaker say these words? ಈ ಮಾತನ್ನ ಪೇಪೆ ಯಾವಾಗ ಹೇಳ್ತಾನೆ? ಉತ್ತರ when Guillermo and some seamen tried to attack Columbus. ಗುಲೆರ್ಮೋ ಮತ್ತು ಕೆಲವು ಸೀಮೆನ್ ಕೊಲಂಬಸ್ ಅನ್ನು ಅಟ್ಯಾಕ್ ಮಾಡಲು ಪ್ರಯತ್ನ ಪಟ್ಟಾಗ ಪೇಪೆ ಈ ಮಾತನ್ನ ಹೇಳ್ತಾನೆ. ನೆಕ್ಸ್ಟ್, ಕ್ವೆಶ್ಚನ್ ನಂಬರ್ ಸಿ. ವಾಟ್ ಕ್ಯಾರೆಕ್ಟರ್ ಡಸ್ ಇಟ್ ರಿವೀಲ್ ಅಬೌಟ್ ದ ಸ್ಪೀಕರ್? ಇದು ಪೇಪೆಯ ಯಾವ ಗುಣವನ್ನು ನಮಗೆ ತಿಳಿಸ್ತಾ ಇದೆ? ಉತ್ತರ ಪೇಪೆ ವಾಸ್ ಲಾಯಲ್ ಆ್ಯಂಡ್ ಒಬೀಡಿಯಂಟ್ ಟು ಕೊಲಂಬಸ್. ನೆಕ್ಸ್ಟ್, ಕ್ವೆಶ್ಚನ್ ನಂಬರ್ 14. ಯುವರ್ ಡ್ಯೂಟಿ ಈಸ್ ಟು ಒಬೇ ಮೀ ಆಸ್ ಮೈನ್ ಈಸ್ ಟು ಒಬೇ the royal sovereigns of Spain who sent me. Question number A. Who is the speaker here? ಈ ಮಾತನ್ನ ಹೇಳ್ತಾ ಇರೋರು ಯಾರು? Answer is Columbus. Next, question number B. When did the speaker say these words? ಈ ಮಾತನ್ನ ಕೊಲಂಬಸ್ ಯಾವಾಗ ಹೇಳ್ತಾನೆ? ಉತ್ತರ when Guillermo rebelled against Columbus, Columbus reminded him of his duty to obey his order. Next, question number C. What character does this statement reveal about the speaker? Uttara Columbus as an efficient captain and loyal to his king and queen. Next, question number 15. So far, I have discovered but one thing. Question number A. Who does the word I refer to? ಈ ವಾಕ್ಯದಲ್ಲಿ I ಅಂದ್ರೆ ಯಾರು? Answer Columbus. Next, question number B. When did the speaker say this? ಈ ಮಾತನ್ನ ಕೊಲಂಬಸ್ ಯಾವಾಗ ಹೇಳ್ತಾನೆ? Answer when Columbus was disappointed with the behavior of seamen. Next, question number C. What had he discovered? ಅವನು ಏನನ್ನ ಅನ್ವೇಷಣೆ ಮಾಡಿದ್ದಾನೆ? Answer he had discovered that when a man is given a vision, he must follow it alone. ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಪದ್ಯದಿಂದ ಕೇಳಬಹುದಾದ ಪ್ರಮುಖವಾದ ಮೊದಲನೆಯ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಯು ಕ್ಯಾನ್ ಸ್ಟಾರ್ಟ್ ದ ಕೌಂಟ್ ಡೌನ್, ಯು ಕ್ಯಾನ್ ಟೇಕ್ ಅ ಲಾಸ್ಟ್ ಲುಕ್. ಕ್ವೆಶ್ಚನ್ ನಂಬರ್ ಎ. ಹೂ ಇಸ್ ದ ಸ್ಪೀಕರ್? ಆನ್ಸರ್ ಈಸ್ ದ ಪೋಯೆಟ್ ನಾರ್ಮನ್ ನಿಕೋಲ್ಸನ್. ನೆಕ್ಸ್ಟ್, ಕ್ವೆಶ್ಚನ್ ನಂಬರ್ ಬಿ. ಹೂ ಡಸ್ ದ ವರ್ಡ್ ಯು ರೆಫರ್ ಹಿಯರ್? ಈ ಸೆಂಟೆನ್ಸ್ನಲ್ಲಿ ಯು ಅಂದರೆ ಯಾರು? ಇದಕ್ಕೆ ಉತ್ತರ ವಿದ್ಯಾರ್ಥಿಗಳೇ ಪೀಪಲ್, relatives and friends of the poet. Question number C. Why does he tell them to take a last look? ಕವಿ ನಾರ್ಮನ್ ನಿಕೋಲ್ಸನ್ ಅವರು ತಮ್ಮ ಸ್ನೇಹಿತರಿಗೆ ಮತ್ತು ರಿಲೇಟಿವ್ಸ್ಗೆ ಅವರನ್ನು ಕಡೆಯ ಬಾರಿ ನೋಡಿ ಅಂತೇಳಿ ಯಾಕೆ ಹೇಳ್ತಾರೆ? ಉತ್ತರವನ್ನು ನೋಡೋದಾದರೆ ಬಿಕಾಸ್ ದ ಪೋಯೆಟ್ ಹ್ಯಾಸ್ ನೋ ಗ್ಯಾರಂಟಿ ಆಫ್ ರಿಟರ್ನಿಂಗ್ ಟು ದಿ ಅರ್ತ್ ಫ್ರಮ್ ಸ್ಪೇಸ್. ನೆಕ್ಸ್ಟ್, ಕ್ವೆಶ್ಚನ್ ನಂಬರ್ 2. For I am off to outer space tomorrow morning. Question number A. Who does the word I refer here? ಈ ಸೆಂಟೆನ್ಸ್ನಲ್ಲಿ ಐ ಅಂದರೆ ಯಾರು? ಸರಿಯಾದಂಥ ಉತ್ತರ ದ ಪೋಯೆಟ್ ನಾರ್ಮನ್ ನಿಕೋಲ್ಸನ್. ಕ್ವೆಶ್ಚನ್ ನಂಬರ್ ಬಿ. ವೇರ್ ಇಸ್ ದ ಸ್ಪೀಕರ್ ಗೋಯಿಂಗ್ ಟು? ಸ್ಪೀಕರ್ ಅವರು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಸರಿಯಾದಂಥ ಉತ್ತರ ಟು ಔಟರ್ ಸ್ಪೇಸ್. ಕ್ವೆಶ್ಚನ್ ನಂಬರ್ ಸಿ. ವೆನ್ ಇಸ್ ದ ಸ್ಪೀಕರ್ ಗೋಯಿಂಗ್ ಟು ಔಟರ್ ಸ್ಪೇಸ್? ಸ್ಪೀಕರ್ ಅವರು ಔಟರ್ ಸ್ಪೇಸ್ಗೆ ಯಾವಾಗ ಹೋಗ್ತಾ ಇದ್ದಾರೆ? ಸರಿಯಾದಂಥ ಉತ್ತರ ಟುಮಾರೋ ಮಾರ್ನಿಂಗ್. ನೆಕ್ಸ್ಟ್, ಕ್ವೆಶ್ಚನ್ ನಂಬರ್ 3. ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್, ದೇರ್ ವೋಂಟ್ ಬಿ ಎನಿ ಕ್ಲಾಕ್. ಕ್ವೆಶ್ಚನ್ ನಂಬರ್ ಎ. ಹೂ ಸೆಡ್ ದಿಸ್? ಈ ಮಾತನ್ನು ಯಾರು ಹೇಳಿದ್ರು? ಉತ್ತರ ವಿದ್ಯಾರ್ಥಿಗಳೇ ದ ಪೋಯೆಟ್ ನಾರ್ಮನ್ ನಿಕೋಲ್ಸನ್ ಸೆಡ್ ದಿಸ್. ಕ್ವೆಶ್ಚನ್ ನಂಬರ್ ಬಿ. ವೇರ್ ಇಸ್ ದ ಸ್ಪೀಕರ್ ಎಕ್ಸ್ಪೀರಿಯನ್ಸಿಂಗ್ ದಿಸ್? ಆನ್ಸರ್ ಇಸ್ in the outer space. Question number C. Why does he say so? ಕವಿಗಳು there won't be any calendar, there won't be any clock ಅಂತ ಹೇಳ್ತಾರಲ್ವಾ, ಯಾಕೆ ಆ ರೀತಿ ಹೇಳ್ತಾರೆ? ಸರಿಯಾದಂಥ ಉತ್ತರ the poets says so because there are no seasons, no day or night in space. Next, question number 4. Daylight will be on the switch
and winter under lock. Question number A. Who makes this statement? ಈ ಸ್ಟೇಟ್ಮೆಂಟನ್ನು ಹೇಳಿದವರು ಯಾರು? ಉತ್ತರ ವಿದ್ಯಾರ್ಥಿಗಳೇ, ದ ಪೋಯೆಟ್ ನಾರ್ಮನ್ ನಿಕಲ್ಸನ್. ಕ್ವೆಶ್ಚನ್ ನಂಬರ್ ಬಿ. ವೇರ್ ಡಸ್ ದ ಪೋಯೆಟ್ ಎಕ್ಸ್ಪೀರಿಯನ್ಸ್ ದಿಸ್? ಕವಿಗಳು ಇದರ ಅನುಭವವನ್ನು ಎಲ್ಲಿ ಪಡ್ಕೊಳ್ತಾರೆ? ಉತ್ತರ ಇನ್ ದಿ ಔಟರ್ ಸ್ಪೇಸ್. ಕ್ವೆಶ್ಚನ್ ನಂಬರ್ ಸಿ. ವಾಟ್ ಡು ದ ವರ್ಡ್ಸ್ ವಿಂಟರ್ ಅಂಡರ್ ಲಾಕ್ ಮೀನ್? ಈ ವಾಕ್ಯದಲ್ಲಿ ವಿದ್ಯಾರ್ಥಿಗಳೇ ವಿಂಟರ್ ಅಂಡರ್ ಲಾಕ್ ಅಂತ ಹೇಳಿದ್ರೆ ಅರ್ಥ ಏನು? ಉತ್ತರ ಇಟ್ ಮೀನ್ಸ್ ದ್ಯಾಟ್ ದೇರ್ ಇಸ್ ನೋ ಚೇಂಜ್ ಆಫ್ ಸೀಸನ್ಸ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 5. ಐಲ್ ಡೋಸ್ ವೆನ್ ಐ ಆಮ್ ಸ್ಲೀಪಿ ಆ್ಯಂಡ್ ವೇಕ್ ವಿತೌಟ್ ಅ ನಾಕ್. ಕ್ವೆಶ್ಚನ್ ನಂಬರ್ ಎ. ಹೂ ಮೇಕ್ಸ್ ದಿಸ್ ಸ್ಟೇಟ್ಮೆಂಟ್? ಈ ಹೇಳಿಕೆಯನ್ನು ಹೇಳಿದವರು ಯಾರು? ಉತ್ತರ ದ ಪೋಯೆಟ್ ನಾರ್ಮನ್ ನಿಕಲ್ಸನ್. ಕ್ವೆಶ್ಚನ್ ನಂಬರ್ ಬಿ. ವೇರ್ ಡಸ್ ಹಿ ಸ್ಲೀಪ್ ಆ್ಯಂಡ್ ವೇಕ್ ವಿತೌಟ್ ಅ ನಾಕ್? ಕವಿಗಳು ಎಲ್ಲಿ ನಿದ್ರೆ ಮಾಡ್ತಾರೆ ಮತ್ತು ಯಾರೂ ಅವರನ್ನು ಎಬ್ಬಿಸದೆ ಅವರು ಎಲ್ಲಿ ಎದ್ದೇಳ್ತಾರೆ? ಉತ್ತರ ಇನ್ ದ ಸ್ಪೇಸ್ ಕ್ರಾಫ್ಟ್. ಕ್ವೆಶ್ಚನ್ ನಂಬರ್ ಸಿ. ವೈ ಡಸ್ ನೋ ಬಡಿ ವೇಕ್ ಹಿಮ್? ಕವಿಗಳನ್ನು ಯಾರೂ ಕೂಡ ಯಾಕೆ ಎಬ್ಬಿಸುವುದಿಲ್ಲ? ಉತ್ತರ ಬಿಕಾಸ್ ಹಿ ವಿಲ್ ಬಿ ಅಲೋನ್ ಇನ್ ಸ್ಪೇಸ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 6. ಐ ವಿಲ್ ಬಿ ರೈಟಿಂಗ್ ನೋ ಲೆಟರ್ಸ್, ಐ ವಿಲ್ ಬಿ ಪೋಸ್ಟಿಂಗ್ ನೋ ಮೇಲ್, ಫಾರ್ with nobody to visit me and not a friend in hail. Question number A. Who feels like this? ಈ ರೀತಿ ಯಾರಿಗೆ ಅನಿಸುತ್ತೆ? ಉತ್ತರ ದ ಪೋಯೆಟ್ ನಾರ್ಮನ್ ನಿಕಲ್ಸನ್ ಫೀಲ್ಸ್ ಲೈಕ್ ದಿಸ್. ಕ್ವೆಶ್ಚನ್ ನಂಬರ್ ಬಿ. ಹೂ ಡಸ್ ನೋಬಡಿ ರೆಫರ್ ಟು? ಈ ವಾಕ್ಯದಲ್ಲಿ ವಿದ್ಯಾರ್ಥಿಗಳೇ ನೋಬಡಿ ಅಂದರೆ ಯಾರು? ಉತ್ತರ ನೋಬಡಿ ರೆಫರ್ಸ್ ಟು ದ ಫ್ರೆಂಡ್ಸ್, ರಿಲೇಟಿವ್ಸ್ ಆರ್ ಪೀಪಲ್. ಕ್ವೆಶ್ಚನ್ ನಂಬರ್ ಸಿ. ವೈ ಡಸ್ ದ ಸ್ಪೀಕರ್ ಫೀಲ್ ಸೋ? ಕವಿಗಳಿಗೆ ಈ ರೀತಿ ಯಾಕೆ ಅನಿಸುತ್ತೆ? ಉತ್ತರ ದ ಸ್ಪೀಕರ್ ಫೀಲ್ಸ್ ಸೋ ಬಿಕಾಸ್ ಹಿ ಈಸ್ ಅಲೋನ್ ಇನ್ ಸ್ಪೇಸ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 7. ಇನ್ ಸಾಲಿಟರಿ ಕನ್ಫೈನ್ಮೆಂಟ್ ಆಸ್ ಕಂಪ್ಲೀಟ್ ಆಸ್ ಎನಿ ಗೌಲ್. ಕ್ವೆಶ್ಚನ್ ನಂಬರ್ ಎ. ಹೂ ಫೀಲ್ಸ್ ದ್ಯಾಟ್ ಹಿ ಈಸ್ ಇನ್ ಸಾಲಿಟರಿ ಕನ್ಫೈನ್ಮೆಂಟ್? ಸಾಲಿಟರಿ ಕನ್ಫೈನ್ಮೆಂಟ್ನಲ್ಲಿ ಇದ್ದೀನಿ ಅಂತೇಳಿ ಯಾರಿಗೆ ಅನಿಸುತ್ತೆ? ಉತ್ತರ ದ ಪೋಯೆಟ್ ನಾರ್ಮನ್ ನಿಕಲ್ಸನ್. ಕ್ವೆಶ್ಚನ್ ನಂಬರ್ ಬಿ. ವೇರ್ ಡಸ್ ಹಿ ಫೀಲ್ ಸಾಲಿಟರಿ ಕನ್ಫೈನ್ಮೆಂಟ್? ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಎಲ್ಲಿ ಅನಿಸುತ್ತೆ? ಉತ್ತರ ಇನ್ ಔಟರ್ ಸ್ಪೇಸ್. ಕ್ವೆಶ್ಚನ್ ನಂಬರ್ ಸಿ. ವೈ ಡಸ್ ಹಿ ಫೀಲ್ ಸೋ? ಅವರು ಯಾಕೆ ಈ ರೀತಿ ಅಂದ್ಕೊಳ್ತಾರೆ? ಉತ್ತರ ಹಿ ಫೀಲ್ಸ್ ಸೋ ಬಿಕಾಸ್ ನೋ ಬಡಿ ವಿಸಿಟ್ಸ್ ಹಿಮ್ ಆ್ಯಂಡ್ ರೈಟ್ಸ್ ಲೆಟರ್ಸ್ ಆರ್ ಮೇಲ್ಸ್ ಟು ಹಿಮ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 8. With teacups circling around me like the planets around the sun. Question number A. What is the figure of speech used here? ಈ ವಾಕ್ಯದಲ್ಲಿ ಬಳಸಿರುವಂತಹ ಫಿಗರ್ ಆಫ್ ಸ್ಪೀಚ್ ಯಾವುದು? ಉತ್ತರ ವಿದ್ಯಾರ್ಥಿಗಳೇ ಸಿಮಿಲಿ. ಕ್ವೆಶ್ಚನ್ ನಂಬರ್ ಬಿ. ಹೂ ಎಕ್ಸ್ಪೀರಿಯನ್ಸಸ್ ದಿಸ್? ಇದರ ಅನುಭವ ಯಾರಿಗೆ ಆಗುತ್ತೆ? ಉತ್ತರ ದ ಪೋಯೆಟ್ ನಾರ್ಮನ್ ನಿಕಲ್ಸನ್. ಕ್ವೆಶ್ಚನ್ ನಂಬರ್ ಸಿ. ವೈ ಡು ದ ಕಪ್ಸ್ ಸರ್ಕಲ್ ರೌಂಡ್ ದ ಸ್ಪೀಕರ್? ಕವಿಗಳ ಸುತ್ತ ಟೀ ಕಪ್ಗಳು ಸುತ್ತುವರಿಯಲು ಕಾರಣ ಏನು? ಉತ್ತರ ಬಿಕಾಸ್ ದೇರ್ ಈಸ್ ನೋ ಗ್ರಾವಿಟಿ ಇನ್ ಸ್ಪೇಸ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 9. ಬಟ್ ಯು ನೀಡಂಟ್ ಥಿಂಕ್ ಐ ವಿಲ್ ಗಿವ್ ಅ ಡ್ಯಾಮ್ ಫಾರ್ ಯು ಆರ್ ವಾಟ್ ಯು ಆರ್. ಕ್ವೆಶ್ಚನ್ ನಂಬರ್ ಎ. ಹೂ ಡಸ್ ದ ವರ್ಡ್ ಐ ರೆಫರ್ ಹಿಯರ್? ಈ ವಾಕ್ಯದಲ್ಲಿ ಐ ಅಂದರೆ ಯಾರು? ಉತ್ತರ ದ ಪೋಯೆಟ್ ನಾರ್ಮನ್ ನಿಕಲ್ಸನ್. ಕ್ವೆಶ್ಚನ್ ನಂಬರ್ ಬಿ. ಹೂ ಡಸ್ ದ ವರ್ಡ್ ಯು ರೆಫರ್ ಹಿಯರ್? ಈ ವಾಕ್ಯದಲ್ಲಿ ವಿದ್ಯಾರ್ಥಿಗಳೇ ಯು ಅಂದರೆ ಯಾರು? ಉತ್ತರ ಪೀಪಲ್, ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್ ಆಫ್ ದ ಪೋಯೆಟ್. ಕ್ವೆಶ್ಚನ್ ನಂಬರ್ ಸಿ. ವೈ ಡಸ್ ದ ಪೋಯೆಟ್ ಸೇ ಸೋ? ಕವಿಗಳು ಈ ಮಾತನ್ನು ಯಾಕೆ ಹೇಳ್ತಾರೆ? ಉತ್ತರ ಬಿಕಾಸ್ ದ ಪೋಯೆಟ್ ಈಸ್ ಫೆಡ್ ಅಪ್ ಆರ್ ಟಯರ್ಡ್ ಆಫ್ ದ ಪೀಪಲ್ ಅರೌಂಡ್ ಹಿಮ್. ಕ್ವೆಶ್ಚನ್ ನಂಬರ್ 10. ದೆನ್ ಯು ಆ್ಯಂಡ್ ಎವ್ರಿ ಸೋಲ್ ಆನ್ ಅರ್ತ್ can go and blow your top. Question number A. Who does the word you refer here? ಈ ವಾಕ್ಯದಲ್ಲಿ ಯು ಅಂದರೆ ಯಾರು? ಇದಕ್ಕೆ ಉತ್ತರ ವಿದ್ಯಾರ್ಥಿಗಳೇ ಪೀಪಲ್, ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್ ಆಫ್ ದ ಪೋಯೆಟ್. ಕ್ವೆಶ್ಚನ್ ನಂಬರ್ ಬಿ. ವೆನ್ ಕ್ಯಾನ್ ದ ಪೀಪಲ್ ಗೋ ಆ್ಯಂಡ್ ಬ್ಲೋ ದೇರ್ ಟಾಪ್? ಜನ ಸಿಟ್ಟಿನಿಂದ ಯಾವಾಗ ಕಿರ್ಚಾಡಬಹುದು? ಉತ್ತರ ದ ಪೀಪಲ್ ಕ್ಯಾನ್ ಗೋ ಆ್ಯಂಡ್ ಬ್ಲೋ ದೇರ್ ಟಾಪ್ when the poet goes to the outer space the next day morning.
ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ ಸಿ, ವೈ ಡಸ್ ದ ಪೋಯೆಟ್ ಸೇ ಸೋ? ಕವಿಗಳು ಈ ಮಾತನ್ನು ಯಾಕೆ ಹೇಳ್ತಾರೆ? ಉತ್ತರ ವಿದ್ಯಾರ್ಥಿಗಳೇ, ಬಿಕಾಸ್ ದ ಪೋಯೆಟ್ ಇಸ್ ಫೆಡ್ ಅಪ್ ಆರ್ ಟಯರ್ಡ್ ಆಫ್ ದ ಪೀಪಲ್ ಅರೌಂಡ್ ಹಿಮ್. ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.